ಅಮೇಝಿಂಗ್ ವೆದರ್. ಶ್ರೀಲಂಕಾ ಹೋಗ್ತಿರೋದು ನಾಳೆ. ಬಟ್ ಇವಾಗ ಮನೆ ಹೆಂಗಾಗೈತೆ ಅಂದ್ರೆ ಪ್ಯಾಕಿಂಗ್ ಮೋಡ್ ಇಸ್ ಆನ್. ಫುಲ್ಲು ಮನೆ ಅನ್ನೋದು ಕೊಂಪೆ ಆಗ್ಬಿಟ್ಟಿದೆ ಹಂಗೆ. ಇದು ಬ್ರೇಕ್ಫಾಸ್ಟಿಗೆ ಓಕೆನಾ? ಇದು ಬ್ರೇಕ್ಫಾಸ್ಟಿಗೆ ಓಕೆನಾ? ಇನ್ನು ನಿಮ್ದು ಪ್ಯಾಕಿಂಗ್ ಮುಗ್ದಿಲ್ವಾ? ಇಲ್ಲ, ನಿಮ್ದು ಪ್ಯಾಕಿಂಗ್ ಆಗಿಲ್ವಾ? ಅಮ್ಮ ನಿಂದು? ನಮ್ದಾಗಿ ಒಂದು ವಾರ ಆಯ್ತು. ರಮಾ, ಶ್ರೀಲಂಕಾಗ ಹೋಗ್ತಿದ್ಯಲ್ಲ, ಏನ್ ಅನಿಸ್ತಿದೆ ನಿಂಗೆ? ಚೆನ್ನಾಗಿ ಅನಿಸ್ತದೆ. ಪ್ಯಾಕಿಂಗ್ ನಿಂದು? ಪ್ಯಾಕಿಂಗ್ ಎಲ್ಲ ಒಂದು ವಾರದ ಮುಂಚೆ ಆಯ್ತು. ಮತ್ತಲ್ಲಿ ಇದೈತಂತಲ್ಲ ಸ್ಟಾರ್ಮ್. ಬಿಸಿ ಬಿಸಿ ಪಿಜ್ಜಾ. ಸ್ವಲ್ಪ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸಿ ಲ್ಯಾಪ್ಟಾಪ್ ಕ್ಲೋಸ್. ಇನ್ನೊಂದು 10 days ನಾನಂದ್ರೆ ಸಿಸ್ಟಮ್ ಮುಟ್ಟಲ್ಲ, ಹಂಗಾಗಿ ಎಲ್ಲ ಕೆಲಸ ಮಾಡಿ ಸಿಸ್ಟಮ್ ಕ್ಲೋಸ್ ಮಾಡಿಬಿಟ್ಟೆ. ಸಾಕಿದ್ರದ್ದು. Time is 6:30 and we are in Kempegowda airport. All ready for Sri Lanka? Rama, ನಿನ್ನ ನಾನು ಕರ್ಕೊಂಡ್ ಬಂದಿದ್ದು. ರೆಡಿ? ರಮಾ ರೆಡಿನಾ? ರಮಾ ಎಲ್ಲಿಗೆ? ಶ್ರೀಲಂಕಾ, ಕೊಲಂಬೋ. ರೆಡಿನಾ? ಜಯು, ರಾಧಿಕಾ, ಗಿರೀಶ್ ರೆಡಿ. ಎಲ್ಲ ನೋಡ್ಬಿಟ್ಟಿನಿ. ಬೆಳಗ್ಗೆ ಬಂದಿರೋದಕ್ಕೆ ಫುಲ್ ಏರ್ಪೋರ್ಟ್ ಖಾಲಿ ಹೊಡಿತಿದ್ದೆ. ಅಮ್ಮ, ಆನ್ಸರ್ ಕರೆಕ್ಟ್ ಮಾಡ, ಪಾಸ್ ಆಗ್ಬೇಕು ಎಕ್ಸಾಮ್ ಒಳಗೆ. ಬೇಗ ಬರ್ಬೇಕ್ರಮ್ಮ, ಕ್ಲೋಸ್ ಮಾಡ್ಬಿಡ್ತಾರ ಇಲ್ಲಾಂದ್ರ. ಲಾಂಗ್ ಟೈಮ್. ಅಮ್ಮ ಹೆಂಗ ಅನಿಸ್ತಾ ಇದಮ್ಮ? ಜೋರ್ ಮಾತಾಡ. ಲಾಸ್ಟ್ ಟೈಮ್ ಎಲ್ಲಿಗೆ ಹೋಗಿದ್ರಿ? ಮತ್ತೆ ಹೋಗ್ತಿದೆಯಲ್ಲ ನನ್ ಬಿಟ್ಟ. ಡ್ಯೂಟಿ ಫ್ರೀ ಯಾವ್ದು ಬೇಕು, ಇಂಟರ್ನ್ಯಾಷನಲ್, ಫಾರಿನ್ ಬ್ರ್ಯಾಂಡ್ ಎಣ್ಣೆ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಏನೀಗ ಪ್ಲಾನ್? ಲಾಂಜಿಗೆ ಹೋಗಿ ಅಮ್ಮ ಸ್ಟಾರ್ ಬಕ್ಸ್ ಒಳಗೆ ಒಂದು ಕಾಫಿ ಕೊಡ್ಸಮ್ಮ. ಒಂದು ಸ್ಟಾರ್ ಬಕ್ಸ್ ಒಳಗೆ ಒಂದು ಕಾಫಿ. ನಮ್ಮಮ್ಮ ಫುಲ್ ಮಿಂಚಿಂಗ್ ಆಗ್ಬಿಟ್ಟವ್ರು ಇವತ್ತು. ಇಟ್ಸ್ ದ ಟೈಮ್ ಟು ಡಿಸ್ಕೋ. ಫುಲ್ ಡ್ಯೂಟಿ ಫ್ರೀ ಲಾಂಜ್ ಕವರ್ ಮಾಡಿ ಬಂದೆ. ಇಲ್ಲಿ ಬಂದ್ಮೇಲೆ ನಂಗೆ ಏನು ಅನಿಸ್ತೈತೆ ಅಂದ್ರೆ, ಎಷ್ಟು ದುಡಿಬೇಕಂದ್ರೆ ಲೈಫಲ್ಲಿ ದುಡ್ದು ಎಷ್ಟು ದುಡ್ಡು ಮಾಡ್ಬೇಕಂದ್ರೆ ತೊಗೊಂಡೋಗಿ ಬೆಳಿಬೇಕು ನಾನು.
ಈಗಂತರೂ ಇಲ್ಲಿ ಬಂದು ರೇಟ್ ನೋಡಿದ್ರೆ ತಲೆ ತಿರುಗಿ ಹೋಗ್ಬಿಡುತ್ತೆ ನನಗೆ ಫುಲ್ಲು. ದಿ ಐರಿಷ್ ಹೌಸ್. ನಿನ್ನೆ ಹೋಲ್ ಡೇ ಪ್ಯಾಕಿಂಗು, ಆಫೀಸ್ದು ಸ್ವಲ್ಪ ಕೆಲಸ, ಅದರಲ್ಲೇ ಟೈಮ್ ಹೋಯ್ತು. ಫುಲ್ ಪ್ಲ್ಯಾನ್ ಎಲ್ಲ ಮಾಡಿದ್ಲು ನಮ್ಮ ಅಕ್ಕ ಎಲ್ಲೆಲ್ಲಿ ಹೋಗೋದು ಅಂತೇಳಿ. ಸೊ ಫೈನಲಿ ವಿತ್ ಫ್ಯಾಮಿಲಿ ವಿ ಗೋಯಿಂಗ್ ಟು ಶ್ರೀಲಂಕಾ. ದ ಬ್ಯೂಟಿ ಆಫ್ ಟರ್ಮಿನಲ್ 2, too beautiful. Guys, 080 launch. ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಸ್ವಲ್ಪ ಹೊತ್ತು. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರ್ ಸೈಡ್ ನೀವು ನೋಡಿದ್ರೆ ದಿಸ್ ಇಸ್ ಡೊಮೆಸ್ಟಿಕ್ ಏರ್ಪೋರ್ಟ್. ಸೊ ಇಂಟರ್ನ್ಯಾಷನಲ್ ಇಂದ ಡೊಮೆಸ್ಟಿಕ್ ಏರ್ಪೋರ್ಟ್ ಒಳಗೆ ಹೋಗೋಕ್ಕಾಗಲ್ಲ. ಆ ಥರ ಹೋಗ್ಬೇಕಂದ್ರೆ ಮತ್ತೆ ಸೆಕ್ಯೂರಿಟಿಯಿಂದ ಹೊರಗೆ ಹೋಗಿ ಮತ್ತೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಸಿ ಹೋಗ್ಬೇಕಾಗತ್ತೆ. ನಡೆದು ಸುಸ್ತಾಗಿ ನಮ್ಮಮ್ಮ ಕೂತ್ಬಿಟ್ಟವ್ರೆ. ಬಾ ಅಮ್ಮ, 500 ರೂಪಾಯಿ ಅಮ್ಮ ಇಲ್ಲಿ ಒಂದು ದೋಸೆಗೆ. ಬರೋಬ್ಬರಿ ಹೋಗ್ತಾರೆ ಇಲ್ಲಿ. ಆಸ್ ವಿ ಆರ್ ಗೋಯಿಂಗ್ ಟು ಬಾಂಬೆ ಬ್ರಾಸರಿ. ಇಂಟೀರಿಯರ್ ಆಫ್ ಬಾಂಬೆ ಬ್ರಾಸರಿ. ಅಕ್ಕ, ಆರ್ ಯು ಹಂಗರಿ? ನೀನಕ್ಕ? ಅಮ್ಮ ನಿಂಗೆ ಕೇಳೋದು ಇಲ್ಲ, ನಿನಗೆ ಫುಲ್ ಹಸು ಆಗೈತೆ, 2 ದೋಸೆ ತಿಂತಿ. ಫುಲ್ ಅಂದ್ರೆ ಫುಲ್ ಹಸು ಆಗಿಬಿಟ್ಟೈತೆ. 500 ರೂಪೀಸ್ ದೋಸೆ. ಶುರು ಮಾಡ್ರಿ ಬ್ಯಾಟಿಂಗ್. Finally onboarded. Safely landed in Sri Lanka. Temperature is too good. ಒಳ್ಳೆ ಬಿಸಿಲಿದೆ ಶ್ರೀಲಂಕಾ ಒಳಗೆ. Going to collect the bags. Welcome to Sri Lanka. They booked the taxi. ಟ್ಯಾಕ್ಸಿ ಬುಕ್ ಮಾಡಿ ಅಮ್ಮ this is our car. Almost 1 o'clock, so ಅದಕ್ಕೆ ನಿಲ್ಸಿ we are looking to have some lunch. River boat safari last day you want. ನೋಡಬಹುದು guys, full flood Near the place you are hotel to a place maybe heavy floods. ನೋಡಬಹುದು guys, full flood, ಹೆವಿ ನೀರು ಹರಿದೋಗೈತೆ. ಪಾಪ ಮನೆ ಎಲ್ಲ ಇರೋರು ಹೊರಗೆಲ್ಲ ಟೆಂಟ್ ಹಾಕೊಂಡು ಕೂತಿದ್ದಾರೆ. that side close. ಅಂತೂ ಹುಡುಕಿ ಎಷ್ಟೋ ರೋಡ್ ಕ್ರಾಸ್ ಮಾಡಿ ಫೈನಲಿ ವಿ ಕ್ಯಾಮ್ ಟು ಚೋಲಾ ಅಥೆಂಟಿಕ್ ಇಂಡಿಯನ್ ರೆಸ್ಟೋರೆಂಟ್.
ತಪ್ರೋಬನ್ ಪೆವಿಲಿಯನ್ ರೆಸಾರ್ಟ್ ಆ್ಯಂಡ್ ಸ್ಪಾ. ರೆಸಾರ್ಟ್ ಎಂಟರ್ ಆದ ತಕ್ಷಣ ಒಂದು ಪೈನಾಪಲ್ ಜ್ಯೂಸ್. ಹೋಮ್ ಟೂರ್ ಆಫ್ ತಪ್ರೋವನ್. ಹಿಂಗೆ ವಾಕ್ ಮಾಡ್ಕೊಂಡು ಹೋದ್ರೆ ಒಂದು ಪೂಲ್ ಬರುತ್ತೆ. ಪೂಲ್ ದಾಟ್ ಮುಂದೆ ಹೋದ್ರೆ ವಿ ಹ್ಯಾವ್ ಬೀಚ್ ವ್ಯೂ. This is our hotel. And this is the view. ಹೇಗೈತಮ್ಮ? ಹೆಂಗಿದೆ ಅಕ್ಕ ಶ್ರೀಲಂಕಾ? ಸೂಪರ್. ಏನ್ ಇಷ್ಟ ಆಯ್ತು ನಿನಗೆ ಸೋಫಾರ್? ನೇಚರ್, ಗ್ರೀನರಿ. ರೂಮ್ ಹೆಂಗಿದೆ ನಮ್ದು? ಸೂಪರ್ ಆಗಿದೆ. ಡುಪ್ಲೆಕ್ಸ್. ಇಲ್ಲಿ ಪೂಲ್, ಹಂಗೆ 180 ಡಿಗ್ರಿ ತಿರ್ಗಿಸ್ಬಿಟ್ರೆ ಬೀಚ್, ಹಂಗೆ ಮೇಲೆ ಹತ್ಬಿಟ್ರೆ ಸನ್ಸೆಟ್. ಅಕ್ಕ, ಹೌಸ್ ತಪ್ರೋಬನ್ ಪೆವಿಲಿಯನ್ ರೆಸಾರ್ಟ್ and spa? It's very rustic and it looks good. It's nice. ಜರ್ನಿ ಹೆಂಗಿತ್ತು ಇಲ್ಲಿವರೆಗೂ ಬರೋದು? Journey, it was nice. Very green and I mean, of course, we saw a lot of storm affected places. ಫ್ಲಡ್ಸ್ ಆಗಿತ್ತಲ್ಲ ಹೆವಿ. ಆಲ್ಮೋಸ್ಟ್ ಒಂದು 3 hours ಜರ್ನಿ. ಬೆಸ್ಟ್ ಜರ್ನಿ ಮಾತ್ರ. ಒಳ್ಳೆ ರೋಡ್ಸ್, ಗ್ರೀನರಿ, ಬಟ್ ಅಲ್ಲಲ್ಲೇ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ ನೋಡಿ ಒಂಥರ ಬೇಜಾರು ಅನಿಸ್ತು. ಬಟ್ ಇಷ್ಟು ಜರ್ನಿ ಆದ್ಮೇಲೆ ಇಲ್ಲಿಗೆ ಬಂದ ತಕ್ಷಣ ಒಳ್ಳೆ ಸ್ಪಾಟ್ ಮಾತ್ರ. ನೋಡೋಣ ಎಷ್ಟು ಚೆನ್ನಾಗಿದೆ. ಏನ್ ಅಕ್ಕ ತಂಗಿ ಏನ್ ಸ್ಕೀಮ್ ಆಗ್ತಿದ್ದೀರಿ ಇಬ್ರು? ಏನಿಲ್ಲ ಏನ್ ನೋಡೋದು ಫಸ್ಟ್? ಅಲ್ಲೆಲ್ಲ ರೆಸ್ಟೋರೆಂಟ್ ಇದೆ. ರೂಮ್ ನೋಡೋದ, ಸೀ ನೋಡೋದ, ರೆಸಾರ್ಟ್ ನೋಡೋದ. ಇಲ್ಲಿ ಪಾಪ ಒಬ್ರು ಇದಾರ ಅನ್ನೋದು ಏನಕ್ಕೆ ಮರಿತೀರಿ ನೀವು? ದೂರದಲ್ಲೊಂದು ಶಿಪ್, ಬಟ್ ಈ ಟೈಮಲ್ಲಿ ಹೆವಿ ಡೆಡ್ಲಿ ವೇವ್ಸ್. ಒನ್ ಮೋರ್ ಡೆಡ್ಲಿ ವೇವ್. ಹೆಂಗಿತ್ತು ವೇವ್? ಹೆಂಗಿತ್ತು? ಸುನಾಮಿ ಎಕ್ಸ್ಪೀರಿಯನ್ಸ್ ಆಯ್ತು. ಅಮ್ಮ ನೀನ್ ಹೇಳ್ಬೇಕ. ಅಮ್ಮ ಹಂಗೆ ವೇಲ್ ಎತ್ಕೊಂಡು ಓಡಿದ್ದೆ. ಸುನಾಮಿ ಬಂದಾಗ ರೂಮ್ ಟೂರ್, ರೂಮ್ ನಂಬರ್ 108. ದಿಸ್ ಇಸ್ 1 bedroom. ವಾರ್ಡ್ರೋಬ್ ಮತ್ತು ಟಿವಿ. ಇಲ್ಲಿ ಬಂದ್ರೆ ಸ್ಟೆಪ್ಸ್ ಹಾಕಿದ್ದಾರೆ. ಇಲ್ಲಿ ಹಿಯರ್ 1 ಮಿರರ್, ಆಮೇಲೆ ಲಗೇಜ್ ಇಡ್ಬೋದು, ಸ್ಪೇಸ್ ಇದೆ. ಅಂಡ್ 1 ಬಾತ್ರೂಮ್ ಹಿಯರ್, ವೆರಿ ಡಿಸೆಂಟ್. 1 ಕಿಂಗ್ ಸೈಜ್ ಮಿರರ್. ಮೇಲ್ಗಡೆ ಸ್ಟೇರ್ ಕೇಸ್ ಯೂಸ್ ಮಾಡೋದ್ರೆ 1 more bedroom. ನೋಡೋಕೆ ಒಂದು ಸ್ವಲ್ಪ ಆಪ್ತ ಮಿತ್ರ ನಾಗವಲ್ಲಿ ಬಂಗ್ಲೋ ಇದ್ದಂಗೆ ಐತೆ. ಸೊ ಇದು 1 more bedroom, ಸೇಮ್ ಡಿಸೈನ್. ಫಸ್ಟ್ ಫ್ಲೋರಲ್ಲಿ ಮಿರರ್ ಆ್ಯಂಡ್ 1 ಬಾತ್ರೂಮ್. ಸೊ 5 star ಹೋಟೆಲ್ ಇದು.
ಹಿಂಗೆ ಚೂರು ಹೊರಗೆ ಬಂದ್ರೆ ಬಾಲ್ಕನಿ ವ್ಯೂ ಇದೆ. ದಿಸ್ ಇಸ್ ದ ಬಾಲ್ಕನಿ. ಇಲ್ಲಿ ಬಂದು ಕೂತ್ಕೊಂಡ್ರೆ ವಿ ಕ್ಯಾನ್ ವ್ಯೂ ದ ಬೀಚ್. ಅವಾಗಲೇ ತೋರಿಸ್ದಂಗೆ ಇಲ್ಲೊಂದು ಕ್ರೂಸ್ ಇಸ್ ದೇ. ಸೊ ಎಂಟರ್ ಬೀಚ್ ವ್ಯೂ ಇಲ್ಲಿಂದ ನಾವು ನೋಡ್ಬೋದು. ಸ್ಟಾರ್ಮ್ ಐತಿ, ಒಂದು ಸ್ವಲ್ಪ ಆದ್ರೂ ಮನೇಲಿ ಇರೋಣ. ಅದಂಗೆ ಡರ್ಕೆ ಆಗಿ ಜೀತೆ ಅಂತಂದು ಬಂದ್ಬಿಟ್ಟೆ ನೀನು. ಗಜ್ ನೋಡ್ಬೋದಿತ್ತು ನೈಟ್ ವೇವ್. Guys, nightlife at Galay. Mamma mia. ಬೀಚ್ ವ್ಯೂ ಅಲ್ಲಿ ಡಿನ್ನರ್, ಇವಾಗ ಕ್ಯಾಂಡಲ್ ಲೈಟ್ ಡಿನ್ನರ್. ವೆಜಿಟೇಬಲ್ ಕೊಟ್ಟು ಅಮ್ಮ, ವೆಜಿಟೇಬಲ್ ಕೊಟ್ಟು ಹಂಗೆ ತಮ್ಮ ವೆಜಿಟೇಬಲ್ ಕೊಟ್ಟು Like it. ಹೇಗಿದಕ್ಕ It's very yummy. ಹೆಂಗಿದಕ್ಕ? I think we are trying something authentic. Sri Lankan. ಹ್ಯಾವಿಂಗ್ ನೈಸ್ ಟೈಮ್. ಫ್ರೈಯಿಂಗ್ ವೆಜಿಟೇಬಲ್ ಕೊಟ್ಟು. With ice cream. Night wave of Taproban Pavilion Resort and Spa. ಒಳ್ಳೆ ಪ್ರಾಪರ್ಟಿ ಮಾತ್ರ. ನಾನು ಶ್ರೀಲಂಕಾ ಈ ತರಾನು ಇರುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಶ್ರೀಲಂಕಾ ಈಸ್ ಮೋರ್ ಡೆವಲಪ್ಡ್ ದನ್ ಮೈ ಎಕ್ಸ್ಪೆಕ್ಟೇಷನ್. ಇವನ್ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ 3 hours ಜರ್ನಿ ಬಂದಿದ್ದು ಹೆಂಗಂತ ಗೊತ್ತೇ ಆಗಿಲ್ಲ. ಅಷ್ಟು ಸ್ಮೂತ್ ಆಗಿತ್ತು ರೋಡ್, ಒಂದು ಹಂಪ್ಸ್ ಇಲ್ಲ. ಆ್ಯಂಡ್ ಟು ಬಿ ಆನೆಸ್ಟ್, ಕಂಟ್ರಿ ಇಸ್ ವೆರಿ ಕ್ಲೀನ್. ಅದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರನೂ ಇರುತ್ತೆ ಅಂತ ಹೇಳಿ. ಬಟ್ ಒಂದು ಬೇಜಾರು ಏನಾಯ್ತು ಅಂದರೆ, ಫಸ್ಟ್ ಟೈಮ್ ಲೈಫಲ್ಲಿ ಫ್ಲಡ್ ಆಗಿದ್ದು ನೋಡಿದೆ. ಆಮೇಲೆ ಎಷ್ಟೋ ಜನ ಅಲ್ಲಿ ಬಂದು ಆಟೋ ಎಲ್ಲ ಇಟ್ಕೊಂಡು ಟೆಂಟ್ ಹಾಕಿದ್ರು. ಪಾಪ ಮನೆಯೆಲ್ಲ ಕಂಪ್ಲೀಟ್ಲಿ ನೀರಿಂದ ಕವರ್ ಆಗಿರೋದ್ರಿಂದ ಐ ಥಿಂಕ್ ಆಲ್ಮೋಸ್ಟ್ ಆಫ್ಟರ್ 50-60 ಇಯರ್ಸ್ ಅಲ್ಲಿ ಶ್ರೀಲಂಕಾ ಒಳಗೆ ಈ ರೇಂಜ್ ಅಲ್ಲಿ ಫ್ಲಡ್ ಆಗಿರೋದು. ಆಕ್ಚುಲಿ ಫ್ಲೈಟ್ ಲ್ಯಾಂಡ್ ಆಗ್ಬೇಕಾದ್ರೆ ನಮ್ಗೆ ಹೆವಿ ವ್ಯೂ ಕಾಣಿಸ್ತು. ಆಲ್ಮೋಸ್ಟ್ ಲೈಕ್ ನಂಗೆ ಹೆಂಗ್ ಅನ್ಸ್ಬಿಡ್ತಂದ್ರೆ 70-80% ಶ್ರೀಲಂಕಾನೇ ಫ್ಲಡ್ ಆಗಿ ಹೋಗಿರೋ ತರ ಒಂದು ವ್ಯೂ ಇತ್ತು ಫ್ಲೈಟ್ ಇಂದ ಬರ್ಬೇಕಾದ್ರೆ. ಬಟ್ ಈ ಏರಿಯಾ ಮಾತ್ರ ಡ್ರೈವ್ ವೆರಿ ವೆರಿ ನ್ಯಾರೋ ರೋಡ್ಸ್, ಬಟ್ ವೆಲ್ ಮೇಂಟೈನ್ಡ್. ಬಟ್ ಸುಮಾರು ಜನ ಫಾರಿನರ್ಸ್ ಬರ್ತಾರೆ ಇಲ್ಲಿ. ಅಮ್ಮ, ಹೋಟೆಲ್ ಹೆಂಗೈತೆ? ರೆಸಾರ್ಟ್, ಬೀಚ್ ಎಲ್ಲ ಚೆನ್ನಾಗಿತ್ತು. ವೇವ್ಸ್ ಶ್ರೀಲಂಕಾಗೆ ಬಂದದ್ದೇ ಒಂದು ದೊಡ್ಡ ಖುಷಿ. ವೇವ್ಸ್ ಹೆಂಗಿತ್ತು? ಹೆದ್ರಿ ಹೋದಟ್ಲ. ಜೈ ಹೆಂಗೈತೆ ಶ್ರೀಲಂಕಾ? ಮತ್ತೆ ರೂಮ್ ಹೆಂಗೈತೆ? ಶ್ರೀಲಂಕಾ ನೇಚರ್ ಇಸ್ ಗುಡ್. ರೂಮ್ ಇಸ್ ವೆರಿ ಫ್ಯಾಂಟಾಸ್ಟಿಕ್. ಅಕ್ಕ, ಏನಿದು ವಿಷ್ಣು ತರ ಮಲ್ಕೊಂಡ್ಬಿಟ್ಟಿಯಲ್ಲ? ವಿಷ್ಣುನೇ ಮತ್ತೆ
ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಶ್ರೀಲಂಕಾ ಹಿಂಗಿರುತ್ತಂತೇಳಿ? ಶ್ರೀಲಂಕಾ, ಬಟ್ ನಂಗೆ ಅದೇ ವೈಲ್ಡ್ ಲೈಫ್ ಮತ್ತೆ ಬೀಚಸ್ ನೋಡ್ಬೇಕಂತಿತ್ತು. ಹ್ಮ್ ಎಕ್ಸ್ಪೆಕ್ಟ್ ಅಂದ್ರೆ ಸ್ವಲ್ಪ ಕೇರಳ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹ್ಮ್ ಬಟ್ ತುಂಬಾ ನೀಟಾಗಿ ಇಟ್ಕೊಳ್ಳೋದು, ಎಷ್ಟು ಸ್ಟಾಮ್ ಬಂದ್ರು ಏನ್ ಗಲೀಜ್ ಇರ್ಲಿಲ್ಲ, ಸೊ ನೀಟಾಗಿ ಇಟ್ಕೊಂಡಿದ್ದಾರೆ. ಹೆವಿ ದುಡ್ಡು ಖರ್ಚಾಗೈತೆ ಇವತ್ತು, ಲೆಕ್ಕ ಮಾಡ್ಕೊಂಡ್ ಕೂತಿದ್ದೀನಿ. ಸೊ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ತಿರುಗಾಡಿ ಸಾಕಾಯ್ತು. ದಟ್ಸ್ ಇಟ್ ಫಾರ್ ಡೇ 1. ಸೊ ನಾಳೆ ವೈಲ್ಡ್ ಲೈಫ್ ಸೆಂಚುರಿ ಹೋಗ್ತಿದೀವಿ ಟು ಸಿ ಎಲಿಫೆಂಟ್ಸ್. ಸೊ ವಿಲ್ ಮೀಟ್ ಯು ಇನ್ ಅ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್.